ಇಡೀ ಜನರು ಎಲ್ಲರೂ ನಮ್ಮವ್ರ ತೆಕ್ಕೆ ಹಾಕೊಳ್ಳುವಂಥದ್ದು ಬರ್ತದೆ. ಮುತ್ತು ರತ್ನ ಅಂತೇಳಿ ಮುನಿರತ್ನ ಟೀಕೆ ಮಾಡೋಕ್ಕಿಂತಲೂ ಮುನಿರತ್ನ ಅವ್ರು ಏನೂ ತಪ್ಪು ಮಾಡಲಿ ಬಿಡಲಿ, ಅವ್ರಿಗೆ ಬಿಟ್ಟಂತ ಕಾನೂನದ ಶಿಕ್ಷೆ ಆಗ್ತದೆ, ಏನಾಗ್ತದೆ ಅವ್ರನ್ನ ಪ್ರೀತಿಯಿಂದ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಗೊತ್ತಿದ್ದಷ್ಟು ಹೇಳಿ, ಇಲ್ಲಾಂದರೆ ಇಲ್ಲಿ ಹೇಳ್ತೀನಪ್ಪ ಅಂತೇಳಿ ಅಥವಾ ಅಧಿಕಾರಿಗಳಿಂದ ಉತ್ತರ ಕೊಡಿಸ್ಬಿಟ್ರೆ ನಮ್ಗೆ ಉದರ್ಬಿಡ್ತದೆ. ಅದು ಇದು ಬೆಳೆಸೋ ಅವಶ್ಯಕತೆನೇ ಇರಲಿಲ್ಲ. ಮತ್ತು ಲಾಸ್ಟಿಗೆ ನಾವು ಮುತ್ತು ರತ್ನ ಉತ್ತರ ಕೊಡ್ತಾನೆ ಅನ್ನೋದು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರು ಕೇಳಿದಾರೆ ನೀವು ಉತ್ತರ ಕೊಡಬೇಕಾಗ್ಯದ. ಅದು ಸಮಯ ಇಲ್ಲಪ್ಪ ನಮಗೆ ಟೈಮ್ ಕೊಡ್ತೀವಿ ಅಂತ ಹೇಳುವಂಥದ್ದು, ಮತ್ತೇನು ಮಾಡೋಂಥದ್ದು ಮಾಡಬೇಕಾಗ್ತದೆ. ಈಗ ಉದ್ದಾರತನ ವೃತ್ತ ಬಂದಾಗ ಅವರು ಉದ್ದಾರತನವಾಗಿ ವರ್ತನೆ ಮಾಡಿದ್ದು, ಒಂದು ಕೊದಿರಾಗಿಬಿಟ್ಟಿದ್ದು, ಕೈ ಮೇಲಾಯಿಸಿ ಜಗಳ ಹೋಗಿಬಿಡ್ತು. ಅದು ಇಡೀ ಸದನ ತಲೆ ತೆಗೆಸುವಂಥ ಕೆಲಸ ಸದನದ ಮುಕ್ತಾಯ ದಿನದಿಂದ ಕೊನೆ ಕ್ಷಣದಲ್ಲಾಗಿದ್ದ ಎಲ್ಲರಿಗೂ ನೋವು ತರುವಂಥ ವಿಷಯ. ಏನೋ ಆಗಲಿ DKಶಿ ಅವರಾಗಿರ್ಬೋದು, ಮುನಿರತ್ನ ಅವರಾಗಿರ್ಬೋದು, ಇತಿಹಾಸ ತಪ್ಪು ಮಾಡಿದ್ದಂತೆ ನಿಶ್ಚಿತ. ಆದರೆ ಅದನ್ನು ಮರೆತ ಹೊಸ ಬದುಕನ್ನು ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸಹಕಾರ ಆಗುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿದ್ದು ಇಬ್ಬರು ಜವಾಬ್ದಾರಿ. ಯಾಕಂದರೆ ಇಡೀ ಕರ್ನಾಟಕ ಜನ ಇವರಿಗೆ ನಿಮಗೆ ಜವಾಬ್ದಾರಿ ಕೊಟ್ಟದ್ದು. ಅದರಲ್ಲಿ ನಿಮ್ಮ ಕ್ಷೇತ್ರದ ಜನ ನಿಮಗೆ ಒಳ್ಳೆ ಕೆಲಸ ಮಾಡಲಪ್ಪ, ನಮ್ಮ ಕೆಲಸ ಮಾಡಲಿ, ನಮಗೆ ಉದ್ಧಾರ ಮಾಡಲಿ, ನಮ್ಮ ಬದುಕನ್ನು ಸ್ವಚ್ಛ ಮಾಡಲಿ, ಹಸನ ಮಾಡಲಿ, ದೊಡ್ಡದು ಮಾಡಲಿ ಅಂತೇಳಿ ಓಟ್ ಹಾಕಿದ್ದಾರೆ. ಅವ್ರಿಗೆ ಅದ್ರ ಗೌರವ ಕೊಟ್ಟ ನಿಮ್ಮ ಭಾಷೆ ಮೇಲೆ ಹಿಡಿತ ಜೊತೆಗೆ ಸಂಯಮ ಇವೆರಡೂ ಬೆಳೆಸ್ಕೊಳ್ಬೇಕಾಗಿದ್ದು DKಶಿ ಮತ್ತು ಮುನಿರತ್ನ ಅವ್ರದ್ದು ಅನ್ನೋದು ಈ ಸಂದರ್ಭದಲ್ಲಿ ಮತ್ತು ಮುಂದೆ ಮಾಡ್ತಾ. ಆದರೂ ಸದನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಆಡಳಿತ ಪಕ್ಷದವರಾಗಿರ್ಬೋದು, ನಮ್ಮ ಸಭಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಸಂಯಮದಿಂದ ಇವ್ರ ಜೊತೆಗೆ ವರ್ತನೆ ಮಾಡಿದ್ದರಿಂದಾಗಿ ನಿನ್ನೆ ಇನ್ನಷ್ಟು ಕಲ್ಲಾಗಬೇಕಾಗಿದ್ದು ಮುಗಿದು ಹೋಗ್ಯದ. ಅದು ಏನಪ್ಪ ಅಂದರೆ ಯಾವ ರೀತಿ ಮುಗಿಸುತ್ತೋ ಗೊತ್ತಿಲ್ಲ, ಒಟ್ಟು ಬಿಗಿ ಹರಿದದ. ಅದೊಂದು ಸಂತೋಷ ಅಂತ ಹೇಳ್ತಾ, ಏನೋ ಇರಲಿ DKಶಿ ಮತ್ತು ಮುನಿರತ್ನ ಇಬ್ಬರು ಇಬ್ಬರಿಗೂ ಶೋಭೆ ತರೋದು ಅಲ್ಲ ಅನ್ನೋ ಮಾತನ್ನು ಮತ್ತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಕೊಂಡು. H60 ನ್ಯೂಸ್ ಅರ್ಥ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.